ಈಗ ಕಲಬುರಗಿ ಜಿಲ್ಲೆಗೆ ಹೋಗೋಣ. ಕಲಬುರಗಿಯ ಜಿಮ್ಸ್ ಆಸ್ಪತ್ರೆ ಇದೆಯಲ್ಲ, ಇದು ಯಾವಾಗಲೂ ಎಡವಟ್ಟಿಂದನೇ ಸುದ್ದಿಯಲ್ಲಿರುತ್ತೆ. ಈಗ ಮತ್ತೊಂದು ಎಡವಟ್ಟಾಗಿದೆ ಈಗ ಜಿಮ್ಸ್ ಆಸ್ಪತ್ರೆಯಲ್ಲಿ. ಏನಾ ಎಡವಟ್ಟು ಅಂತಂದ್ರೆ, ICUನಲ್ಲಿದ್ದಂತಹ ರೋಗಿಯ ಗ್ಲೂಕೋಸ್ ಪೈಪ್ ಕಳಚಿ ರಕ್ತಸ್ರಾವ ಆಗ್ಬಿಟ್ಟಿದೆ. ಇದಕ್ಕೆಲ್ಲಕ್ಕೂ ಕಾರಣ ವೈದ್ಯರ ನಿರ್ಲಕ್ಷ್ಯವೇ ಅಂತ ಕುಟುಂಬಸ್ಥರು ಆರೋಪ ಮಾಡ್ತಾ ಇದ್ದಾರೆ. ಇವರ ನಿರ್ಲಕ್ಷ್ಯದಿಂದಾಗಿ ರೋಗಿ ಸಿದ್ದಣ್ಣ ಸಾವನ್ನಪ್ಪಿದ್ದಾರೆ. ಈಗ ರಕ್ತಸ್ರಾವ ಆದರೂ ಕೂಡ ಯಾರೂ ನೋಡಿಲ್ಲ. ಅಲ್ಲಿನ ವೈದ್ಯರು ಬೇಜವಾಬ್ದಾರಿತನ ಪ್ರದರ್ಶನ ಮಾಡಿದ್ದಾರೆ. ಮೇಳಕುಂದ ಗ್ರಾಮದ ಸಿದ್ದಣ್ಣ ವೈದ್ಯರ ನಿರ್ಲಕ್ಷ್ಯಕ್ಕೆ ಬಲಿಯಾದವರು. ವಿಷ ಸೇವಿಸಿ 4-5 ದಿನಗಳಿಂದ ಆಸ್ಪತ್ರೆಗೆ ದಾಖಲಾಗಿದ್ರು. ಇದೇ ಸಿದ್ದಣ್ಣ ಟ್ರೀಟ್ಮೆಂಟ್ ಕೊಡಬೇಕಾದ್ರೆ ಗ್ಲೂಕೋಸ್ ಪೈಪ್ ಕಳಚಿ ರಕ್ತಸ್ರಾವವಾಗಿ ಸಾವನ್ನಪ್ಪಿದ್ದಾರೆ. ಈಗ ವೈದ್ಯರ ನಿರ್ಲಕ್ಷ್ಯದಿಂದಲೇ ಈತನ ಸಾವಾಯಿತು ಅಂಥೇಳಿ ಕುಟುಂಬಸ್ಥರು ಆರೋಪವನ್ನು ಮಾಡ್ತಾ ಇದ್ದಾರೆ. ಮತ್ತೊಂದು ಕಡೆ ಆಸ್ಪತ್ರೆಗೆ ಟ್ರೀಟ್ಮೆಂಟ್ಗೆ ಅಂತ ದಾಖಲಾಗಿದ್ದು ಕಾರಣ ವಿಷ ಸೇವಿಸಿ ಆತ್ಮಹತ್ಯೆ ಮಾಡ್ಕೊಳ್ಳೋದಕ್ಕೆ ಮುಂದಾಗಿರ್ತಾರೆ. ಆದರೆ 4-5 ದಿನಗಳಿಂದ ಆಸ್ಪತ್ರೆಗೆ ಟ್ರೀಟ್ಮೆಂಟ್ಗೆ ಅಂತ ದಾಖಲು ಮಾಡಲಾಗಿರುತ್ತೆ. ಈಗ ಪೈಪ್ ಕಟ್ಟಾಗಿ ರಕ್ತಸ್ರಾವದಿಂದ ಮೃತಪಟ್ಟಿದ್ದಾರೆ. ಡೀಟೇಲ್ಸ್ ಕೊಡ್ತಾರೆ ಇದ್ರ ಬಗ್ಗೆ ನಮ್ಮ ಪ್ರತಿನಿಧಿ ಅನಿಲ್ ಸ್ವಾಮಿ ಫೋನ್ ಸಂಪರ್ಕದಲ್ಲಿ. ಅನಿಲ್ ಸ್ವಾಮಿ, ಈ ಜಿಮ್ಸ್ ಆಸ್ಪತ್ರೆಯಲ್ಲಿ ಒಂದಿಲ್ಲೊಂದು ಎಡವಟ್ಟುಗಳು ಕೇಳ್ತಾನೆ ಇರುತ್ತೆ. ಈಗಾಗಿರೋದು ಕೂಡ ಎಡವಟ್ಟೆನ ಕುಟುಂಬಸ್ಥರು ಏನೋ ಆರೋಪ ಮಾಡ್ತಾರೆ. ಶರತ್, ನಿಜಕ್ಕೂ ಕೂಡ ಕಲಬುರಗಿ ಜಿಮ್ಸ್ ಆಸ್ಪತ್ರೆ ಎಷ್ಟರ ಮಟ್ಟಿಗೆ ನಿರ್ಲಕ್ಷ್ಯ ವಹಿಸುತ್ತೆ, ಎಷ್ಟರ ಮಟ್ಟಿಗೆ ಬೇಜವಾಬ್ದಾರಿತನದಿಂದ ನಡೆದುಕೊಳ್ಳುತ್ತೆ ಅನ್ನೋದಕ್ಕೆ ಇದು ಒಂದೇ ಉದಾಹರಣೆ ಅಲ್ಲ. ಈ ಹಿಂದೆ ಕೂಡ ಸಾಕಷ್ಟು ರೀತಿಯಲ್ಲಿ ಇಂತಹ ಘಟನೆಗಳು ಜಿಮ್ಸ್ ಆಸ್ಪತ್ರೆಯಲ್ಲಿ ನಡೆದಂತ ಹೇಳಬಹುದು. ಕಲಬುರಗಿ ತಾಲೂಕಿನ ಮೆಳಕುಂದ ಗ್ರಾಮದ ಸಿದ್ದಣ್ಣ ಎಂಬುವರು ಕಳೆದ 4-5 ದಿನಗಳ ಹಿಂದಷ್ಟೇ ವಿಷ ಸೇವಿಸಿ ಆತ್ಮಹತ್ಯೆಗೆ ಯತ್ನಿಸಿದ್ದರು. ಬಳಿಕ ಅವರನ್ನ ಕಲಬುರಗಿ ಜಿಮ್ಸ್ ಆಸ್ಪತ್ರೆಗೆ ದಾಖಲಿಸಲಾಗಿತ್ತು. ಕಲಬುರಗಿ ಜಿಮ್ಸ್ ಆಸ್ಪತ್ರೆ ICUನಲ್ಲಿ ಸಿದ್ದಣ್ಣಗೆ ಚಿಕಿತ್ಸೆ ನೀಡಲಾಗುತ್ತಿತ್ತು. ಈ ವೇಳೆ ಅವರಿಗೆ ಗ್ಲೂಕೋಸ್ ಕೂಡ ಹಚ್ಚಲಾಗಿತ್ತು. ಆದರೆ ವೈದ್ಯರ ನಿರ್ಲಕ್ಷ್ಯ ಮತ್ತು ಸಿಬ್ಬಂದಿಗಳು ನಿರ್ಲಕ್ಷ್ಯ ವಹಿಸಿದ ಪರಿಣಾಮ ಏನು ರೋಗಿ ಸಿದ್ದಣ್ಣ ಇದ್ದಾರೆ, ಅವರಿಗೆ ಹಚ್ಚಲಾಗಿದ್ದ ಗ್ಲೂಕೋಸ್ ನ ಪೈಪ್ ಕಳಚಿ ಬಿದ್ದಿದೆ. ಈ ಸಂದರ್ಭದಲ್ಲಿ ಸಿದ್ದಣ್ಣನಿಂದ ಅವರ ದೇಹದಿಂದ ಸಾಕಷ್ಟು ರೀತಿಯಲ್ಲಿ ರಕ್ತ ಸ್ರಾವ ಉಂಟಾಗಿದೆ. ಹೀಗಾಗಿ ಅವರು ಮತ್ತಷ್ಟು ಏನೊಂದು ನಿತ್ರಾಣಗೊಂಡಿದ್ದರು. ಅವರನ್ನ ಮತ್ತೆ ಏನು ಸಿಬ್ಬಂದಿಗಳು ಮತ್ತು ವೈದ್ಯರು ಹೆಚ್ಚಿನ ಚಿಕಿತ್ಸೆ ನೀಡಲು ಮುಂದಾಗಿದ್ದರು. ಆದ್ರೆ ಇದೀಗ ಬಂದ ಮಾಹಿತಿ ಪ್ರಕಾರ ಏನೊಂದು ಚಿಕಿತ್ಸೆ ಫಲಿಸದೆ ಏನು ವಿಷ ಸೇವಿಸಿದ್ದ ಸಿದ್ದಣ್ಣ ಏನಿದ್ದಾರೆ ಅವರು ಸಾವನ್ನಪ್ಪಿದ್ದಾರೆ ಅನ್ನೋ ಕೂಡ ಒಂದು ಮಾಹಿತಿ ಕೂಡ ಲಭ್ಯವಾಗಿದೆ. ಹೀಗಾಗಿ ಕುಟುಂಬಸ್ಥರು ಕೂಡ ಸಾಕಷ್ಟು ಆಕ್ರೋಶ ಕೂಡ ವ್ಯಕ್ತಪಡಿಸುತ್ತಿದ್ದಾರೆ. ಜಿಮ್ಸ್ ಆಸ್ಪತ್ರೆಯಲ್ಲಿ ಬಂದಿರೋ ಒಂದು ಎಡವಟ್ಟು ಮತ್ತು ಅನಾಹುತಗಳು ನಡೀತಾನೆ ಇರ್ತವೆ. ಇದೀಗ ಏನೊಂದು ಜಿಮ್ಸ್ ಆಸ್ಪತ್ರೆ ವೈದ್ಯರು ನಿರ್ಲಕ್ಷ್ಯ ವಹಿಸಿದ ಪರಿಣಾಮ ಏನೊಂದು ಸಿದ್ದಣ್ಣ ಮೃತಪಟ್ಟಿದ್ದಾರೆ ಎಂದು ಕುಟುಂಬಸ್ಥರು ಕೂಡ ಒಂದು ಆರೋಪಿಸಿದ್ದಾರೆ. ಶರತ್, ಥ್ಯಾಂಕ್ ಯು ಅನಿಲ್ ಡೀಟೇಲ್ಸ್ಗಾಗಿ.